ಶ್ರೀ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ಅಮಾವಾಸ್ಯೆ ತಿಥಿ ಜ್ಯೇಷ್ಠ ನಕ್ಷತ್ರ. ಈ ದಿವಸ ಅಮಾವಾಸ್ಯೆ, ಸೂರ್ಯಚಂದ್ರರ ಸಂಗಮವನ್ನು ಅಮಾವಾಸ್ಯೆ ಅಂತ ಕರೀತಾರೆ. ಅವರಿಬ್ಬರು ಒಟ್ಟಾಗಿ ಒಂದು ರಾಶಿಯಲ್ಲಿ ಇದ್ದಾರೆ ಅಂದರೆ ಅದು ಅವತ್ತು ತುಂಬ ಒಂದೇ ನಾವು ಅದನ್ನು ಸ್ಫುಟ ಅಂತ ಹೇಳ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಭಾಷೆಯಲ್ಲಿ. ಹಾಗೆ ಒಂದೇ ಕಡೆ ನೆಲೆಸಿದ್ರೆ ಅದನ್ನು ಅಮಾವಾಸ್ಯೆ ಅಂತ ಕರೀತಾರೆ. ಈ ಅಮಾವಾಸ್ಯೆ ಬಹಳ ವಿಶೇಷವಾದದ್ದು. ಎಳ್ಳಮಾವಾಸ್ಯೆ. ಎಳ್ಳಿನ ಬೆಳೆ ಏನಿದೆ ಅದು ಹೀಗೆ ಕಟಾವಿಗೆ ಬರತಕ್ಕಂತಹ ಒಂದು ಕಾಲವಾದ್ದರಿಂದ ಇದನ್ನು ಎಳ್ಳಮಾವಾಸ್ಯೆ ಅಂತ ಕರೀತಾರೆ. ಪೌರ್ಣಮಿ, ಅಮಾವಾಸ್ಯೆ ಇವುಗಳನ್ನು ಗಮನಿಸ್ಕೊಂಡಾಗ ಮುಂದೇನು ಅನ್ನೋದನ್ನು ಹೇಳಿಬಿಡುತ್ತೆ ನಮ್ಮ ಪಂಚಾಂಗಗಳು. ನಾವು ಚೈತ್ರ ವೈಶಾಖಗಳಿಂದ ಗಮನಿಸ್ಕೊಂಡು ಬಂದರೆ ನಿಮಗೆ ಗೊತ್ತಾಗುತ್ತೆ. ಪ್ರತಿ ಪೌರ್ಣಮಿಯಲ್ಲೂ ಕಾರ ಹುಣ್ಣಿಮೆ, ಭೂಮಿ ಹುಣ್ಣಿಮೆ ಅಂತ ಅಲ್ಲಿಂದ ಶುರುವಾಗುತ್ತೆ. ಆಮೇಲೆ ಅನಂತನ ಹುಣ್ಣಿಮೆ ಅಂತ ಶುರುವಾಗುತ್ತೆ ಭಾದ್ರಪದ ಮಾಸದ ಹೊತ್ತಿಗೆ. ಮುಂದೇನಿದೆ ಅನ್ನೋದನ್ನು ಸೂಚಿಸುತ್ತೆ. ಹೇಗೆ ಪೌರ್ಣಮಿ, ಅಮಾವಾಸ್ಯೆ ಎರಡೂ ಕೂಡ ಮುಂದಿನ ದಿನಗಳ ಫಲವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಈ ಎಳ್ಳಮಾವಾಸ್ಯೆ ಬಹಳ ವಿಶೇಷ ನಮ್ಮ ಕರ್ನಾಟಕಕ್ಕೆ, ಅದರಲ್ಲೂ ತೀರ್ಥಹಳ್ಳಿಗೆ. ಯಾಕೆ ಅಂತಂದರೆ ಅಲ್ಲಿ ಪರಶುರಾಮ ಸ್ಥಾಪನೆ ಮಾಡಿದ ಪರಮೇಶ್ವರ, ಅದು ಒಂದು ರಾಮೇಶ್ವರ ಕ್ಷೇತ್ರವೇ ಆಗಿದೆ ನಮ್ಮ ತೀರ್ಥಹಳ್ಳಿಯ ಮಟ್ಟಿಗೆ. ಅಲ್ಲಿ ಬಹಳ ವಿಶೇಷವಾದ ಉತ್ಸವ, ಜಾತ್ರೋತ್ಸವ ನೆರವೇರುತ್ತೆ. ಅನೇಕ ಅಕ್ಕಪಕ್ಕದ ಹಳ್ಳಿಗಳವರು, ಅಕ್ಕಪಕ್ಕದ ಜಿಲ್ಲೆಯವರು ಅವರೆಲ್ಲ ಬಂದಲ್ಲಿ ತುಂಬ ಶ್ರದ್ಧೆಯಿಂದ, ಅಲ್ಲಿಗೆ ಎಷ್ಟೋ ಜನ ಕುಲದೇವತೆ, ಆ ದೇವತೆ ಆಗಿ ಅದನ್ನು ಈ ದಿವಸ ಭಕ್ತಿಯಿಂದ ಅವರ ಭಕ್ತಿಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಉತ್ಸವದಲ್ಲಿ ಪಾಲ್ಗೊಳ್ತಕ್ಕಂಥದ್ದೆಲ್ಲ ಕಾಣ್ತೀವಿ. ಮತ್ತು ಇನ್ನೊಂದು, ಅಲ್ಲಿ ಪರಶುರಾಮ ತನ್ನ ತಾಯಿಯ ಶಿರಚ್ಛೇದನ ಮಾಡಿದ ಬಳಿಕ ಅವನು ಆ ಪಾಪವನ್ನು ತೊಳೆದುಕೊಳ್ಳಲಿಕ್ಕೆ ಎಲ್ಲ ತೀರ್ಥಕ್ಷೇತ್ರಗಳಿಗೂ ಸಂಚಾರ ಮಾಡ್ತಾನೆ, ಗಂಗೆಯಿಂದ ಮೊದಲುಗೊಂಡು. ಆದರೆ ಎಲ್ಲೂ ಕೂಡ ಒಂದು ಅಂಶ, ಒಂದು ಎಳ್ಳಿನ ಗಾತ್ರದ ಆ ಕಲೆ, ರಕ್ತದ ಕಲೆ ಅಂಟೇ ಇರುತ್ತೆ. ಅವನು ಕೊನೆಗೆ ಈ ಕ್ಷೇತ್ರಕ್ಕೆ ಇದನ್ನೆಲ್ಲ ದಾನ ಮಾಡಿದ್ನಲ್ಲ, ಕಶ್ಯಪರಿಗೆ ಭೂಮಿಯೆಲ್ಲ ದಾನ ಮಾಡಿದ ಮೇಲೆ ತಾನು ಸಮುದ್ರ ರಾಜನ ಪ್ರಾರ್ಥನೆ ಮಾಡಿ ನನಗೆ ಬಿಟ್ಕೊಡು ಅಂತ ಹೇಳಿ ಹೋಗುವ ಸಂದರ್ಭದಲ್ಲಿ ಇಲ್ಲಿ ನಮ್ಮ ತುಂಗಾ ತೀರಕ್ಕೆ ಬಂದು ಅಲ್ಲಿ ಕೊಡಲಿಯನ್ನು ತೊಳೆದನಂತೆ. ಆ ಎಳ್ಳು ಗಾತ್ರದ ಅಂಟುಕೊಂಡಿತ್ತಲ್ಲ ಕಲೆ, ಅದು ನಿವಾರಣೆಯಾಯಿತು ಅಂತ ಒಂದು ಕಥೆ, ಪ್ರಚಲಿತವಾದ ಕಥೆ ಇದೆ. ಈ ಕಾರಣದಿಂದಲೂ ಅಲ್ಲಿ ಎಳ್ಳು ಅಮಾವಾಸ್ಯೆ ಅನ್ನೋದು ಪ್ರಸಿದ್ಧಿ ನಮ್ಮ ಕರ್ನಾಟಕ ಮಟ್ಟಿಗೆ. ಎಳ್ಳಿನಷ್ಟು ಕೂಡ ದೋಷ, ಅದು ಅಂಟಿಕೊಂಡಂಥ ಪಾತಕ, ತಾಯಿ ಮಾತೃಹತ್ಯೆ ಅಂತಕ್ಕಂಥದ್ದು ಮಹಾದೋಷ ಅಲ್ವ. ಆ ಮಹಾಪಾತಕವನ್ನು ಕಳೆದುಕೊಳ್ಳುವ ಜಾಗ ಯಾವುದಪ್ಪ ಅಂತಂದರೆ, ಪರಶುರಾಮನಿಗೂ ಅಂತಹ ಪವಿತ್ರ ಸನ್ನಿಧಿ ಯಾವುದು ಅನ್ನಿಸ್ತು ಅಂದರೆ ಆ ತುಂಗಾ ತೀರ ಆಯಿತು. ಈ ಕಾರಣದಿಂದಾಗಿ ಈ ದಿವಸ ಅಲ್ಲಿ ಹೋಗಿ, ಈ ದಿವಸ ಅಂತಲ್ಲ ಯಾವತ್ತಾದರೂ ಹೋಗಿ ಆ ನೀರಿಗೆ ಅಷ್ಟು ಪವಿತ್ರತೆ ಇದೆ. ತುಂಗಾ ಸ್ನಾನ, ಗಂಗಾ ಸ್ನಾನ, ತುಂಗಾ ಪಾನ ಅಂತಿದೆ. ಅದು ಒಂದು ತೀರ್ಥ ಸೇವನೆ ಮಾಡಿಬಿಟ್ರೆ ಪಾಪಗಳೆಲ್ಲ ಹೋಗುತ್ತೆ ಅಂತ. ಹೀಗಾಗಿ ಆ ತುಂಗೆಯಲ್ಲಿ ನೀವು ಮಿಂದು ತೀರ್ಥ ಸೇವನೆ ಮಾಡಿದ್ರೆ ಇನ್ನೇನು ಬಾಹ್ಯಭ್ಯಂತರ ಶುಚಿ ಅಂತ, ಶರೀರವೂ ಶುಚಿಯಾಗುತ್ತೆ, ಅಂತರಂಗವೂ ಶುಚಿಯಾಗಿಬಿಡುತ್ತೆ. ಅಂಥ ಮಹತ್ತರವಾದ ಫಲವನ್ನು ಕರುಣಿಸ್ತಕ್ಕಂಥದ್ದಾಗಿದೆ ನಮ್ಮ ಈ ತಟ, ಈ ಗಂಗಾ ತಟ, ಅದು ತೀರ್ಥಹಳ್ಳಿ. ಅಲ್ಲಿ ಬಹಳ ವಿಶೇಷ. ಈ ದಿವಸ ಹೋಗಿ ಯಾರಾದರೂ ಸಾಧ್ಯವಾದರೆ ಆ ಸಮೀಪದಲ್ಲಿರ್ತಕ್ಕಂಥವ್ರು, ನಾವಲ್ಲಿ ಹೋಗ್ತಿದ್ದ ಹಾಗೆಯೇ ಕುವೆಂಪು ಅವರವರ ಪದ್ಯಗಳ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಹೇಗೆ ಕುಪ್ಪಳ್ಳಿಯಲ್ಲಿ ಕಾಣ್ತೀವೋ ಆ ರೀತಿಯಲ್ಲಿ. ಅದು ಕುವೆಂಪು ಅವರವರ ಪದ್ಯಗಳು, ಎಷ್ಟೋ ಪದ್ಯಗಳು ಅವು ವೇದಗಳ ಮಾತಿಗೆ ಬೇರೆಯಾಗಿಲ್ಲ. ಅವರ ಪದ್ಯಗಳನ್ನು ನೋಡಿದ್ರೆ, ಅವರ ಏನು ಶಿವಭಕ್ತಿಯನ್ನು ನೋಡಿದ್ರೆ ಆ ಭಕ್ತಿಯ ಪರಾಕಾಷ್ಠೆ ಮಂತ್ರಗಳಿಗಿಂತ ಕಡಿಮೆ ಏನೂ ಇಲ್ಲ ಅಂತ ಅನಿಸ್ಬಿಡುತ್ತೆ. ಆ ರೀತಿಯ ಪದ್ಯಗಳು, ಅವರನ್ನು ನೆನೆಸ್ಕೊಂಡ ಹಾಗೂ ಆಗುತ್ತೆ ಆ ಕ್ಷೇತ್ರಕ್ಕೆ ಹೋದರೆ. ಹೀಗಾಗಿ ಒಂದು ರೀತಿಯಲ್ಲಿ ಮನಸ್ಸು ತಣಿತಕ್ಕಂಥ, ಉಲ್ಲಾಸಗೊಳ್ತಕ್ಕಂಥ ಮತ್ತು ಭಗವಂತನ ಕಂಡು ಪುನೀತವಾಗ್ತಕ್ಕಂಥ ಎಲ್ಲ ಬಗೆಯಲ್ಲೂ ಸಂತಸ ಉಂಟಾಗುತ್ತೆ ಆ ಕ್ಷೇತ್ರಕ್ಕೆ ಹೋಗ್ಬಿಟ್ರೆ. ಅಂಥದ್ದನ್ನು ಸ್ಮರಣೆ ಮಾಡಿಕೊಂಡು ಇಲ್ಲೇ ಕೂತಿದ್ದೀವಲ್ಲ, ಸ್ಮರಣೆ ಆದರೆ ತುಂಗಾ ಸಿಂಚನವೇ ಆದ ಹಾಗಲ್ವ. ಹೀಗಾಗಿ ಈ ದಿವಸ ಅದನ್ನು ಸ್ಮರಿಸ್ಕೊಳ್ಳೋಣ. ನೀವು ಕೂತಲ್ಲೇ ಅಂಥದ್ದೊಂದು ಸ್ಮರಣೆ ಮಾಡೋದರಿಂದ ಆ ತುಂಗೆಯ ಪಾವಿತ್ರ್ಯತೆ ನಿಮ್ಮ ಮನಸ್ಸಿಗೂ
ಬಂದು ಒದಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.